ಹಾಯ್, ಇದು ಗುರುವಾರ ಬೆಳಗ್ಗೆ ನಾನು ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಹಾಗೆ ಸ್ವಲ್ಪ ಹೆಣ್ಮಕ್ಳಿಗೆ ಡೆಲಿವರಿ ಆದಮೇಲೆ ಕೂದಲು ಉದುರೋ ಸಮಸ್ಯೆ ಬರುತ್ತೆ. ಹಾರ್ಮೋನ್ಸ್ ಚೇಂಜಸ್ಸಿಂದ ಅಂತ ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ನನಗೂ ಕೂಡ ಪ್ರಾಬ್ಲಮ್ ಇತ್ತು, ಕೂದಲು ತುಂಬ ಉದುರಿತ್ತು. ಇವಾಗ ಸ್ವಲ್ಪ ಬೆಳೆಯೋಕ್ಕೆ ಸ್ಟಾರ್ಟ್ ಆಗೈತೆ, ಅದನ್ನೇ ನೋಡ್ಕೊತಾ ಇದ್ದೆ. ಹಾಗೆ ಇವತ್ತು ಅಡುಗೆ ಮತ್ತು ತಿಂಡಿ ಎರಡು ಒಟ್ಟಿಗೆ ಮಾಡ್ಕೊಂಡ್ವಿ, ಯಾಕಂದರೆ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳಿ. ತಿಂಡಿಗೆ ಉಪ್ಪಿಟ್ಟು ಹಾಗೆ ಸಾಂಬಾರು ಬಂದು ಮೂಲಂಗಿ ಸಾಂಬಾರು ಮಾಡ್ಕೊಂಡ್ವಿ. 2 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬಂದು ಬಿಸಿಲೇ ಬಂದಿರಲಿಲ್ಲ. ಸೊ ಮೆಣಸಿನ್ಕಾಯಿ ಒಣಗಾಕೋಕ್ಕಾಗಿರಲಿಲ್ಲ. ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು, ಸೊ ಇವತ್ತು ಮೆಣಸಿನ್ಕಾಯಿ ಒಣಗಾಕಿದ್ವಿ. ಹಾಗೆ ನಮ್ಮ ಮನೆ ಎದುರುಗಡೆ ಒಂದು ಕಬ್ಬಿದ್ದು ಗಿಡ ಇತ್ತು, ಅದನ್ನು ಕಡಿತಾ ಇದ್ರು. ಕಬ್ಬು ತಿಂದು ತುಂಬ ದಿನ ಆಗಿತ್ತಲ್ಲ ಅಂತ ಒಂದು ಹಾಗೆ ಇಸ್ಕೊಂಡ್ವಿ. ನಾಳೆ ಮೊದಲನೇ ಶ್ರಾವಣ ಶುಕ್ರವಾರ ಅಲ್ವಾ, ಸೊ ಪೂಜೆ ಮಾಡಬೇಕಾಗಿತ್ತು ಬೇಗನೆ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹೆಲ್ಪ್ ಆಗುತ್ತೆ ಅಂತ ಮೆಣಸಿನ್ಕಾಯಿ ಒಣಗಿದ್ವು, ಅವನು ಕೂಡ ನಮ್ಮಮ್ಮ ಎತ್ತಿರ್ತಿದ್ದಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಬಾಯ್.